ಜೈ ಭೀಮ್, ಜೈ ಭೀಮ್, ಜೈ ಭೀಮ್. அம்பேத்கர் என்று வாழ்க, அம்பேத்கர் என்று வாழ்க, என்று வாழ்க, என்று வாழ்க, அம்பேத்கர் என்று வாழ்க, எங்கள் தெய்வம், எங்கள் தெய்வம், அம்பேத்கர் எங்கள் தெய்வம், ஜெய் 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 பீம், ஜெய் 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 பீம். ಶತಮಾನ ಅವರ ಬರ್ತ್ಡೇನ ಇವತ್ತು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ಅಂಗವಾಗಿ KGF ಸೇವ್ ಯುನೈಟೆಡ್ ಫ್ರಂಟ್ ಅಂಗವಾಗಿ ಕೂಡ ಇವತ್ತು ನಾವು ಇಲ್ಲಿ ಒಂದು ಓಟನ್ನು ನಾವು ತಗೊಂಡಿದ್ದೀವಿ. ಇವತ್ತು ಭಾರತ ದೇಶದಲ್ಲಿ ಸಂವಿಧಾನಕ್ಕೆ ಇವತ್ತು ಸಂವಿಧಾನವನ್ನ ಕಿತ್ತಾಕಬೇಕು, ಈ ಸಂವಿಧಾನವನ್ನ ದೇಶದಿಂದ ದೂರ ಆಗಬೇಕು ಅನ್ನುವ ಒಂದು ಉದ್ದೇಶ ನಡೀತಾ ಇದೆ. ಅದನ್ನ ಕಾಪಾಡುವಂತ ಹಕ್ಕು ಒಬ್ಬೊಬ್ಬ ಪ್ರತಿ ನಾಗರಿಕರು ಕೂಡ ಇದೆ. ಅದೇ ಅರ್ಥದಲ್ಲಿ ಭಾರತ ದೇಶವನ್ನ ಡಿವೈಡ್ ಮಾಡಿ ಇವತ್ತು ಭಾರತ ದೇಶದಲ್ಲಿ ಕೋಮು ಗಲಭೆಗಳನ್ನ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ. ಅದನ್ನ ದೇಶವನ್ನ ಉಳಿಸಬೇಕನ್ನುವ ಘೋಷಣೆಯನ್ನ ಇವತ್ತು ನಾವು ಮುಂದೆ ತರ್ತಾ ಇದೀವಿ. ಅದೇ ರೀತಿಯಲ್ಲಿ ಸೇವ್ KGF ಹಲವು ರೀತಿಯಲ್ಲಿ ಇವತ್ತು KGF ಇವತ್ತು ಎಲ್ಲ ವಿಧದಲ್ಲಿ ಕೂಡ ಇವತ್ತು KGFಗೆ ನಾಶ ಆಗುವಂತ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಸೇವ್ KGF ಅನ್ನುವ ಒಂದು ಘೋಷಣೆಯನ್ನ ಇಟ್ಟು ಎಲ್ಲ ರಾಜಕೀಯ ಪಕ್ಷಗಳನ್ನ ಎಲ್ಲ ಹಲವು ಸಂಘಟನೆಗಳನ್ನ ಒಗ್ಗೂಡಿಸಿ ಇವತ್ತು ನಾವು ಒಂದು ಸಮಿತಿಯನ್ನ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ನಾವು ಮುನ್ಸಿಪಾಲಿಟಿ ಹತ್ರ ಹೋಗಿ ಈ ಪಾರ್ಕ್ ಅನ್ನ ಇಮಿಡಿಯೇಟ್ ಆಗಿ ಇದನ್ನ ಒಂದು ಒಳ್ಳೆ ಉದ್ಯಾನವನ್ನ ಮಾಡಬೇಕಂತ ನಾವು ಒಂದು ಮನವಿಯನ್ನ ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಮುನ್ಸಿಪಲ್ ಕಮಿಷನರ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮ ಮನವಿಯನ್ನ ಪಡೆದ ಕೂಡಲೇ ಇವತ್ತು ಪಾರ್ಕ್ ಅಲ್ಲಿ ಅವರು ಸ್ವಚ್ಛತೆ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಇರತಕ್ಕಂತ ಆ ಕೇಸನ್ನ ವಿಡ್ರಾ ಮಾಡಿ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಈ ಪಾರ್ಕ್ ಅನ್ನ ಡೆವಲಪ್ ಮಾಡಬೇಕು. ಅದೇ ರೀತಿಯಲ್ಲಿ ಮುನ್ಸಿಪಾಲಿಟಿಯಲ್ಲಿ ಇರತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಯನ್ನ ಮೆಟಲ್ ಸ್ಟ್ಯಾಚ್ಯೂ ಆಗಿ ಮಾಡಬೇಕಂತ 2 ಮನವಿಗಳನ್ನ ನಾವು ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಪ್ರಜ್ಞೆ ತಗೊಳ್ತಾ ಇದ್ದೀವಿ, ಅದನ್ನ ಮಾಡಲೇಬೇಕು. ಇಲ್ಲ ಅಂದ್ರೆ ಸೇವ್ KGF ಯುನೈಟೆಡ್ ಫ್ರಂಟ್ ಒಂದು ದೊಡ್ಡ ಮಟ್ಟದಲ್ಲಿ KGF ನಲ್ಲಿ ಹೋರಾಟವನ್ನ ಮಾಡಿ ಇಡೀ ಕ್ಷೇತ್ರದಲ್ಲಿರೋರನ್ನ ಒಗ್ಗೂಡಿಸುತ್ತವೆ ಅಂತ ಹೇಳಿ ಜೈ ಭೀಮ್, ಜೈ ಭೀಮ್, ಜೈ ಭೀಮ್.